Welcome to online class of Elements of Cost Accounting, 6th semester commercial practice, Unit 3, Material Cost. ಇದರ ಸೆಷನ್ 25ಕ್ಕೆ ತಮಗೆಲ್ಲ ಸ್ವಾಗತ. ಕಳೆದ ಸೆಷನ್ನಲ್ಲಿ ನಾವು ಲೀಫೋ ಮೆಥಡ್ ಅಂದರೆ ಏನು, ಅದರ ಮೀನಿಂಗು, ಮೆರಿಟ್ಸ್ ಮತ್ತು ಡಿಮೆರಿಟ್ಸ್ ಅರ್ಥ ಮಾಡ್ಕೊಂಡ್ವಿ. ಅದೇ ರೀತಿ ಒಂದು ಪ್ರಾಬ್ಲಮ್ನ ತೆಗೆದುಕೊಂಡ್ಬಿಟ್ಟು ಅದನ್ನು ಲೀಫೋ ಮೆಥಡಲ್ಲೂ ಮಾಡಿದ್ವಿ, ಹಾಗೆಯೇ ಫಿಫೋ ಮೆಥಡಲ್ಲೂ ಸಾಲ್ವ್ ಮಾಡಿದ್ವಿ ಲಾಸ್ಟ್ ಸೆಷನಲ್ಲಿ. ಓಕೆ, ಈ ಸೆಷನಲ್ಲಿ ಒನ್ಸ್ ಅಗೇನ್ ಲೀಫೋ ಮೆಥಡ್ ಸಂಬಂಧಪಟ್ಟಂತೆ ಇನ್ನೊಂದು ಪ್ರಾಬ್ಲಮ್ ತೆಗೆದುಕೊಂಡ್ಬಿಟ್ಟು ಸೇಮ್ ಪ್ರಾಬ್ಲಮ್ನ ನಾವು ಲೀಫೋ ಮೆಥಡಲ್ಲೂ ಮಾಡೋಣ, ಹಾಗೆಯೇ ಫಿಫೋ ಮೆಥಡಲ್ಲೂ ಮಾಡೋಣ. ಸೊ ಅದಕ್ಕೆ ಸಂಬಂಧಪಟ್ಟಂತೆ ಈಗ ತಾನೇ ಹೇಳ್ತಾ ಇದ್ದೆ ನಾನು, ಏಪ್ರಿಲ್ 2020 2020ರಲ್ಲಿ ಒಂದು ಕ್ವಶನ್ ಇದೆ. ಆ ಒಂದು ಕ್ವಶನ್ ಅನ್ನು ನಾವು ಈಗ ತೆಗೆದುಕೊಳ್ಳೋಣ ಸಾಲ್ವ್ ಮಾಡಲಿಕ್ಕೆ. ಓಕೆ, ಪ್ರಾಬ್ಲಮ್ ಕಾಣ್ತಾ ಇದೆ ಅಲ್ವಾ ಸ್ಟೂಡೆಂಟ್ಸ್? ಎಸ್ ಸರ್. ಓಕೆ, ಯಾರಾದರೂ ಓದಿ ಈ ಪ್ರಾಬ್ಲಮ್ನ. ಏಪ್ರಿಲ್ ಮೇ 2020. ಎಸ್, ಓಕೆ. ದಿ ಫಾಲೋಯಿಂಗ್ ಇಸ್ ದಿ ರೆಕಾರ್ಡ್ ಆಫ್ receipts and issues of a certain material in a factory during a week. ಸೊ 2018 ಸೆಪ್ಟೆಂಬರ್ 1ಕ್ಕೆ ಓಪನಿಂಗ್ ಬ್ಯಾಲೆನ್ಸ್ 50 ಯೂನಿಟ್ಸ್ ಕೊಟ್ಟಿದ್ದಾನೆ, 10 ರೂಪೀಸ್ ಪರ್ ಟನ್ ಅಂತೇಳಿ. ಅದೇ ಸೆಪ್ಟೆಂಬರ್ 1ಕ್ಕೆ ಇಶ್ಯೂ ಇದೆ, 30 ಯೂನಿಟ್ಸ್ ಕೊಟ್ಟಿದ್ದಾನೆ. ಸೆಪ್ಟೆಂಬರ್ 2ಗೆ 60 ಯೂನಿಟ್ಸ್ ರಸೀಟ್ಸ್ ಇದೆ, 10 ರೂಪೀಸ್ 20 ಪೈಸೆ ಪರ್ ಟನ್. ಸೆಪ್ಟೆಂಬರ್ 3ಕ್ಕೆ 25 ಟನ್ನನ್ನು ಇಶ್ಯೂ ಮಾಡಿದ್ದಾರೆ, ಹಾಗೆಯೇ ಸ್ಟಾಕ್ ವೆರಿಫಿಕೇಶನ್ ರಿವೀಲ್ಸ್ ಲಾಸ್ ಆಫ್ 1 ಟನ್. 25 ಟನ್ನನ್ನು ಇಶ್ಯೂ ಮಾಡಿದ್ದಾರೆ, ಅವತ್ತಿನ ದಿವಸ ಸ್ಟಾಕ್ ವೆರಿಫಿಕೇಶನ್ ಮಾಡಿದಾಗ 1 ಟನ್ ಕಡಿಮೆ ಇದೆ, ಲಾಸ್ ಆಗಿದೆ ಅಂತ ಹೇಳ್ತಾ ಇದೆ. ಸೆಪ್ಟೆಂಬರ್ 4ಕ್ಕೆ ರಿಸೀವ್ಡ್ ಬ್ಯಾಕ್ ಫ್ರಮ್ ಆರ್ಡರ್ಸ್ 10 ಟನ್ಸ್, 10 ಯೂನಿಟ್ಸ್ನ 10 ಟನ್ನನ್ನು ವಾಪಸ್ ಪಡ್ಕೊಂಡಿದ್ದಾರೆ ವರ್ಕ್ ಆರ್ಡ್ರಿಂದ. ಸೊ ಪ್ರೀವಿಯಸ್ ಆಗಿ ಆ ಆರ್ಡರ್ನ ನಾವು 9 ರೂಪಾಯಿ 15 ಪೈಸೆ ಪರ್ ಟನ್ ಅಂತೆ ನಾವು ಇಶ್ಯೂ ಮಾಡಿದ್ವಿ. ಇದು ಸೆಪ್ಟೆಂಬರ್ 4ಗೆ. ಸೆಪ್ಟೆಂಬರ್ 5ಗೆ ಇಶ್ಯೂಡ್ 40 ಟನ್ಸ್. ಸೆಪ್ಟೆಂಬರ್ 6ಗೆ ರಿಸೀವ್ಡ್ 22 ಟನ್ಸ್ ಅಟ್ ರೂಪೀಸ್ 10 ರೂಪೀಸ್ 30 ಪೈಸೆ ಪರ್ ಟನ್. ಹಾಗೆಯೇ ಸೆಪ್ಟೆಂಬರ್ 7ಗೆ ಇಶ್ಯೂಡ್ 38 ಯೂನಿಟ್ಸ್. ಸೊ ಇಲ್ಲಿ ಓಪನಿಂಗ್ ಬ್ಯಾಲೆನ್ಸ್ ಕೊಟ್ಟಿದ್ದಾನೆ, ಇಶ್ಯೂಸ್ ರಸೀಟ್ಸ್ ಕೊಟ್ಟಿದ್ದಾನೆ ಡಿಫ್ರೆಂಟ್ ಡೇಟ್ಸ್ ಅಲ್ಲಿ. ಯು ಆರ್ ರಿಕ್ವೈರ್ಡ್ ಟು ಪ್ರಿಪೇರ್ ಸ್ಟೋರ್ ಲೆಜರ್ ಯೂಸಿಂಗ್ ಫಿಫೋ ಅಂಡ್ ಲೀಫೋ ಮೆಥಡ್. ಎರಡು ಮೆಥಡಲ್ಲೂ ಮಾಡಬೇಕು. ಸೊ ನಾರ್ಮಲಿ ಈ ಎರಡು ಕೇಳಿದಂದ್ರೆ ನಾರ್ಮಲಿ ನಿಮಗೆ 15 ಮಾರ್ಕ್ಸ್ಗೆ ಇರುತ್ತೆ. ಸೊ ಇದು ಒಂದರಲ್ಲೇ ನಿಮಗೆ ಒಂದು 30 ಮಾರ್ಕ್ಸ್ಗೆ 30 to 35 ಮಾರ್ಕ್ಸ್ಗೆ ಈ ಒಂದು ಮೆಟೀರಿಯಲ್ ಕಾಸ್ಟ್ ಚಾಪ್ಟರ್ಲಿ ನಿಮಗೆ ಕ್ವಶನ್ ಪೇಪರಲ್ಲಿ ಕ್ವಶನ್ಸು ಇರುತ್ತೆ. ಸೊ 15 ಮಾರ್ಕ್ಸಿಗೆ ಇದೊಂದು ಇರುತ್ತೆ, ಇನ್ನೊಂದು 10 ಮಾರ್ಕ್ಸಿಗೆ ಒಂದಿರುತ್ತೆ. ಸೊ ಥಿಯರಿ ಕ್ವಶನ್ಸ್ ಇರುತ್ತೆ. ಸೊ ಹಾಗಾಗಿ 30 to 35 ಮಾರ್ಕ್ಸ್ಗೆ ನಾರ್ಮಲಿ ಈ ಒಂದು ಕ್ವಶನ್ಸು ಈ ಒಂದು ಮೆಟೀರಿಯಲ್ ಕಾಸ್ಟಲ್ಲಿ ನಿಮಗೆ ಪ್ರಾಬ್ಲಮಲ್ಲಿ ಬರುತ್ತೆ. ಓಕೆ ಸ್ಟೂಡೆಂಟ್ಸ್, ಈಗ ಕ್ವಶನ್ ಅರ್ಥ ಆಯ್ತಲ್ವಾ? ಕ್ವಶನ್ ಅಲ್ಲಿ ಏನು ಕೊಟ್ಟಿದ್ದಾನೆ ಅಂತೇಳಿ. ಎಸ್ ಆರ್ ನೋ? ಓಕೆ, ನಾವು ಇದಕ್ಕೆ ಸಂಬಂಧಪಟ್ಟಂತೆ ಆನ್ಸರ್ ನಾವು ಮಾಡ್ತಾ ಹೋಗೋಣ. For that I am going to share a screen. ರೈಟ್. ಸೊ ನೋಡಿ, ಸೊ ನೀವು ಕೆಲವೆಲ್ಲರೂ ತುಂಬ ನೀಟಾಗಿ ಮಾಡಿ ಕಳಿಸ್ತಾ ಇದ್ದೀರಾ. ಸೊ ಕೆಲವೊಬ್ರು ನಾನು ರಿಮಾರ್ಕ್ಸು ಆಗ್ತಾ ಇದ್ದೀನಿ. ಸೊ ನಾವು ಏನು ಮಾಡ್ತಾ ಇದ್ದೀವಿ, ಫಸ್ಟು ಪ್ರಾಬ್ಲಮ್ನ ನೋಡಿ, ನಾವು ಮಾಡ್ತಾ ಇರೋದು ಸ್ಟೋರ್ಸ್ ಲೆಜರ್ ಅಲ್ವಾ. ಹಾಗಾಗಿ ಫಸ್ಟ್ ಸ್ಟೋರ್ಸ್ ಲೆಜರ್ ಯಾವ ಮೆಥಡಲ್ಲಿ ಮಾಡ್ತೀವಿ? ಫಿಫೋ ಮೆಥಡ್. ಸೊ ಅದಕ್ಕೆ ಸಂಬಂಧಪಟ್ಟಂತೆ ನೀವು ಈ ರೀತಿ ಹೆಡ್ಡಿಂಗ್ ಹಾಕೋದನ್ನ ಮರಿಬೇಡಿ. ಕಂಪಲ್ಸರಿ ಯಾವುದೇ ಪ್ರಾಬ್ಲಮ್ ಮಾಡಿ ಅದಕ್ಕೆ ಸಂಬಂಧಪಟ್ಟಂತೆ ಫಸ್ಟ್ ನಾವು ಹೆಡ್ಡಿಂಗ್ ಹಾಕಬೇಕಾಗುತ್ತೆ. ಓಕೆ, ಸೊ ಕಾಲಮ್ಸ್ ಎಲ್ಲ ಪ್ರೊವೈಡ್ ಮಾಡ್ಕೊಂಡಿದ್ದೀರಾ ಸ್ಟೂಡೆಂಟ್ಸ್? ಎಸ್ ಸರ್. ಸರ್
ಓಕೆ, ನೋಡಿ ಸ್ಟೋರ್ಸ್ ಲೆಜರ್ ಅಕೌಂಟ್ ಫಿಫೋ ಮೆಥಡ್ ನಾನು ಈ ರೀತಿ ಬರ್ಕೊಂಡಿದ್ದೀನಿ. ರವಿಕುಮಾರ್, ಗುಡ್ ಆಫ್ಟರ್ನೂನ್. ಗುಡ್ ಆಫ್ಟರ್ನೂನ್ ಸರ್. ಹೇಗಿದೆಯಪ್ಪ? ನೈಸ್ ಸರ್, ನೀವು? ಓಕೆ, ಚೆನ್ನಾಗಿದ್ದೀನಿ. ಸೊ ಇವತ್ತು ಏಪ್ರಿಲ್ 2020 ಆ ಪ್ರಾಬ್ಲಮ್ ನಾನು ಸಾಲ್ವ್ ಮಾಡ್ತಾ ಇದ್ದೀನಿ. ನಿನ್ನೆ ನೋಟ್ಸ್ ಕಳಿಸಿದ್ದೀನಿ, ಅದೇ ಪ್ರಾಬ್ಲಮ್ ನಾನೀಗ ಸಾಲ್ವ್ ಮಾಡ್ತಾ ಇದ್ದೀನಿ. ಅದನ್ನ ನೀವು ವರ್ಕ್ ಮಾಡಿ. ರೈಟ್. ಫಸ್ಟ್ ಡೇಟ್ ಏನಿದೆ ಸ್ಟೂಡೆಂಟ್ಸ್? ನಾನು ಈಗ ಕಳ್ಸಿರೋದು ನೀವು ಹೇಳ್ತಾ ಹೋಗ್ಬೇಕು. September 1st. September 1st. Yes, September 1st. Okay, opening balance alva? Opening balance. So you put dash. ಎಷ್ಟಿದೆ opening balance? units. 50 units. 10 rupees. 10 rupees. ಮಲ್ಟಿಪ್ಲೈ ಮಾಡಿ 50 into 10 ಅಂದ್ರೆ 500 ಆಗುತ್ತೆ. ಸೊ ದಿಸ್ ಈಸ್ ಫಸ್ಟ್ ಎಂಟ್ರಿ. ಓಕೆ, ನೆಕ್ಸ್ಟ್ ಡೇಟ್ ಏನಿದೆ? September 1st. ಅದು September 1st. ಓಕೆ, ಅದು ಸೇಮ್ ಡೇಟ್ ಇದೆ. ಏನಿದೆ? ಪರ್ಚೇಸರ್ ಇಶ್ಯೂಸ್. ಇಶ್ಯೂ ಎಷ್ಟಿದೆ? ಇಶ್ಯೂ ಅಂದ್ರೆ ಏನ್ ಬರೀಬೇಕು? ಮೆಟೀರಿಯಲ್ ರಿಕ್ವಿಸಿಷನ್ ನಂಬರ್, MR ನಂಬರ್. ಸೊ ಡ್ಯಾಶ್. ರೆಸಿಟ್ಸ್ ಅಂದ್ರೆ ಆಡ್ ಮಾಡಬೇಕು, ಇಶ್ಯೂಸ್ ಅಂದ್ರೆ ಲೆಸ್ ಆಗುತ್ತೆ ಬ್ಯಾಲೆನ್ಸ್ ಅಲ್ಲಿ. ಓಕೆ, ಎಷ್ಟಿದೆ ಇಶ್ಯೂಸ್? 30 tons. 30 tons. ಓಕೆ, ಇರೋದೇ ಒಂದು ಲಾಟ್ ಆಗಿರೋದ್ರಿಂದ FIFO ಮೆಥಡ್ ಅಲ್ಲಿ ಮಾಡ್ತಾ ಇದೀವಿ. ಓಕೆ, ದಟ್ ಈಸ್ 30 into 10, ಒಂದೇ ಲಾಟ್ ಇರೋದ್ರಿಂದ. ಓಕೆ, ಈಗ ಇಶ್ಯೂ ಅಲ್ಲಿ 30 ಟನ್ ಇಶ್ಯೂ ಮಾಡಿದ್ರಿ, ಇಶ್ಯೂಸ್ ಅಲ್ಲಿ 30 ಟನ್ಸ್ ಇಶ್ಯೂ ಮಾಡಿದ್ರಿ. ಬ್ಯಾಲೆನ್ಸ್ ಎಷ್ಟು ಉಳಿಯುತ್ತೆ? 20 units. 20 units. Good. So 20. Rate is 10 rupees. Amount is 200. Right. Okay. Next date? September 2nd. September 2nd. September 2nd. Okay. Receipt or issues? Receipt. GRN number. Goods received note number. Receipt side ಹಾಕಬೇಕು. ಎಷ್ಟಿದೆ? 60 units. 60 units. Rate is 10 rupees. 10 rupees 20 paisa. Yes, 10 rupees 20 paise. ಅದನ್ನು ನೀವು ಮಲ್ಟಿಪ್ಲೈ ಮಾಡಿ, ಅದು ನಿಮಗೆ 612 ರೂಪಾಯಿ ಆಗುತ್ತಾ? ಎಸ್, 612 ರೂಪಾಯಿ ಆಗುತ್ತೆ. ಸೊ ಇಶ್ಯೂ ಕಾಲಮ್ನ ಡ್ಯಾಶ್ ಹಾಕಿ. ಈಗೇನ್ ಮಾಡಬೇಕು? ಸೊ ಮೇಲಿಂದ ಕಾಪಿ ಮಾಡಿ ಫಸ್ಟ್. ಓಕೆ, ನೆಕ್ಸ್ಟ್ ಏನ್ ಮಾಡ್ತೀರಾ? ಅದ್ರ ಕೆಳಗಡೆ 60 units. ಎಸ್, 60, 10 rupees 20 paise ಪ್ಲಸ್ ಅದು ಮಲ್ಟಿಪ್ಲೈ ಮಾಡಿದ್ರೆ ನಿಮಗೆ 612 ರೂಪಾಯಿ ಆಗುತ್ತೆ. ಸೊ ದಿಸ್ ಈಸ್ ಸೆಪ್ಟೆಂಬರ್ 2nd. ಓಕೆ, ನೆಕ್ಸ್ಟ್ ಏನಿದೆ? ಓಕೆ, ನೆಕ್ಸ್ಟ್ ಡೇಟ್? September 3rd. September 3. September 3. Yes, September 3 ಏನಿದೆ ನೋಡಿ? Issues. Issue. Yes, material requisition number. So receipt side you put dash. Issue ಎಷ್ಟಿದೆ? 25 tons. Yes, 25 tons ನ ಇಶ್ಯೂ ಮಾಡಬೇಕಲ್ವಾ? ನಮಗೀಗ 2 ಲಾಟ್ ಇದೆ. ಒಂದು 20 ಲಾಟ್ ಇದೆ, ಇನ್ನೊಂದು 60 ಲಾಟ್ ಇದೆ ಅಲ್ವಾ? ಈಗ ನಾವು ಇಶ್ಯೂ ಮಾಡೋದು 25 ಅಲ್ವಾ? ಹಾಗೆ ಫಸ್ಟ್ ಎಷ್ಟು ಇಶ್ಯೂ ಮಾಡ್ತೀರಾ? 20 units. 20 ಯೂನಿಟ್. ಓಕೆ, ರೇಟ್
ಸೇಮ್ 10 10 rupees rupees. ಅಲ್ವಾ? ಸೊ ಈಗ ಇದನ್ನ ಮಲ್ಟಿಪ್ಲೈ ಮಾಡಿ 20 ಇಂಟು 10 200 ಆಯ್ತು. ನೆಕ್ಸ್ಟ್ ಇನ್ನೆಷ್ಟು ಇಶ್ಯೂ ಮಾಡ್ಬೇಕು ನಾವು? 5 unit, 5 ಯೂನಿಟ್ಸ್. ಯಾವ ರೇಟು? 10 rupees 20 ವೆರಿ paisa. ಗುಡ್, 10 rupees 20 ಪೈಸೆ. ಯಾಕಂದ್ರೆ ಈಗ ಆಲ್ರೆಡಿ ನಾವು 20 ಲಾಟ್ ಮುಗಿದೋಗಿದೆ, ಖಾಲಿಯಾಗಿದೆ. ಹಾಗಾಗಿ ಅದನ್ನ ಇಶ್ಯೂ ಮಾಡ್ಲಿಕ್ಕೆ ಬರೋದಿಲ್ಲ ಆ ರೇಟಲ್ಲಿ. ಓಕೆ, ಹಾಗೆ ಇನ್ನೊಂದು ಹೇಳಿದೆ ನೋಡಿ, ಬ್ರಾಕೆಟ್ ಅಲ್ಲಿ ಇದೆ. ಸೆಪ್ಟೆಂಬರ್ 3ನೇ ತಾರೀಕಿಗೆ ಏನ್ ಹೇಳಿದೆ ನೋಡಿ, ಸ್ಟಾಕ್ ವೆರಿಫಿಕೇಶನ್ Reveals loss of 1 tons. ಓಕೆ, 1 ಟನ್ ಲಾಸ್ ಆಗಿದೆ ಅಂತ ಹೇಳಿದನಲ್ವಾ? Yes, Right. sir. ಓಕೆ ನೋಡಿ, ಈಗ ನಮ್ಮ ಹತ್ರ ಸೆಪ್ಟೆಂಬರ್ 2ನೇ ತಾರೀಕು ಎಷ್ಟಿದೆ ಹೇಳಿ? 20 ಪ್ಲಸ್ 60 80 ಇತ್ತಲ್ವಾ? Yes, sir. ಅದರಲ್ಲಿ ಈಗ 25 ಇಶ್ಯೂ ಮಾಡಿದೀವಿ ಅಲ್ವಾ? Yes, sir. ಅಂದ್ರೆ ಪ್ಲಸ್ ಈಗ 25 ಅಂದ್ರೆ 80ರಲ್ಲಿ 25 ಹೋದ್ರೆ ಎಷ್ಟಾಯ್ತು? 55 ಬರಬೇಕು. ಬಟ್ ಒಂದು ಕಡಿಮೆ ಇದೆ ಅಂತ ಹೇಳಿದಾನಲ್ವಾ? ಒಂದು ಸ್ಟಾಕ್ ಅವತ್ತಿನ ಸಹ 55 ಇರಬೇಕಿತ್ತು. ನೋಡಿದಾಗ ಒಂದು ಸ್ಟಾಕ್ ಕಡಿಮೆ ಇದೆ ಅಂತ ಹೇಳಿದಾನೆ, ಲಾಸ್ ಅಂತ ಹೇಳಿದಾನಲ್ವಾ ಸ್ಟೂಡೆಂಟ್ಸ್? Yes, sir. ಹಾಗಾಗಿ ಇಲ್ಲಿ ಲಾಸ್ ಅಂತ ಬರೀರಿ. ಅದನ್ನ ಇಶ್ಯೂ ಕಾಲಮ್ ಅಲ್ಲೇ ತೋರಿಸ್ಬೇಕು, ಹೇಳಿದೀನಿ ನಾನು. ಇಶ್ಯೂ ಕಾಲಮ್ ಅಲ್ಲೇ ತೋರಿಸಿ ಇದನ್ನು ನಾವು ಫಸ್ಟ್ ಇಶ್ಯೂ ಏನ್ ಮಾಡಿದೀವಿ ಅದೇ ರೇಟನ್ನೇ ಹಾಕಿ 10 ರೂಪಾಯಿನೇ. ಓಕೆ, ಈಗ ಸ್ಟಾಕ್ ಎಷ್ಟು ಉಳಿತು ನೋಡಿ. Sir, ಅದು ಹೇಳಿ. ಸರ್ ಅದು ಫಸ್ಟ್ ಲಾಟ್ ಇಂದು 20 units ನಮ್ದು ಹಾ, ಅದ್ ಸೇಲ್ ಆಯ್ತಲ್ಲ, ಮತ್ತೆ ಎಂತಕ್ 10 rupees ಹಾಕ್ಬೇಕು ಲಾಸ್ ಇದು ಆಗಿರೋದಕ್ಕೆ? ಇಶ್ಯೂ ಅಲ್ಲ. ಇದನ್ನ ಒಂದ್ ನಿಮಿಷ, ಈಗ ತಾನೇ ಹೇಳಿದೆ ನಾನು. ನಮ್ಮ ಹತ್ರ 80 ಇದೆ ಅಲ್ವಾ? ಎಸ್ ಸರ್. 80ರಲ್ಲಿ 25 ಇಶ್ಯೂ ಮಾಡಿದ್ವಲ್ವಾ? ಹಾ ಸರ್. 85ರಲ್ಲಿ 20 ಇಶ್ಯೂ ಮಾಡಿದ್ರೆ 55 ಉಳಿಬೇಕಿತ್ತು. ಬಟ್ 55 ಸ್ಟಾಕ್ ಇಲ್ಲ, ಒಂದು ಲಾಸ್ ಆಗಿದೆ ನೋಡಿ. ಈ ಲಾಸ್ ಅನ್ನು ಸಪರೇಟ್ ತೋರಿಸ್ತಾ ಇದೆ ನೋಡಿ, ರೆಡ್ ಯೆಲ್ಲೋ ಕಲರ್ ಅಲ್ಲಿ. ಇದು ಪ್ರಾಬ್ಲಮ್ ಅಲ್ಲಿ ಹೇಳಿರೋದ್ರಿಂದ ನಾವು ಇದನ್ನ ಮಾಡ್ತಾ ಇದೀವಿ. ಬಟ್ ಸ್ಟಾಕ್ ಇರೋದು ನಮಗೆ ಈಗ 54. ಪ್ರಾಬ್ಲಮ್ ಹೇಳಿದೆ ನೋಡಿ, ಒಂದು ಸ್ಟಾಕ್ ವೆರಿಫಿಕೇಶನ್ ಮಾಡಿದಾಗ ಒಂದು ಟನ್ ಕಡಿಮೆ ಇದೆ ಅಂತ ಪ್ರಾಬ್ಲಮ್ ಅಲ್ಲಿ ಹೇಳಿದಾನೆ. ಓಕೆ, ಹಾಗಾಗಿ ಇದನ್ನ ಹಾಕಿದೀನಿ. ಗೊತ್ತಾಯ್ತಾ? ಈಗ ಸ್ಟಾಕ್ ಅಂತ ಬಂದಾಗ ಇಷ್ಟರಲ್ಲಿ ಈಗ 50 ಪ್ಲಸ್ 60, 80ರಲ್ಲಿ ಈಗ 25 ಅಲ್ಲ 20 ಲೆಸ್ ಮಾಡಬೇಕು. 25 ಇಶ್ಯೂ ಮಾಡಿದಿರ, ಒಂದು ಲಾಸ್ ಆಗಿದೆ. 2 ಲೆಸ್ ಮಾಡಿದಾಗ ನಿಮಗೆ 54 ಯೂನಿಟ್ ಬಂತು. ಗೊತ್ತಾಯ್ತಾ ಸರ್? ಅದು 1 ಯೂನಿಟ್ಗೆ 10 rupees ತಗೊಬೇಕಾ? ಹೌದೌದು, ಫಿಫೋ ಮೆಥಡ್ ಅಲ್ವಾ? ಹಾ ಸರಿ ಸರ್. ಫಿಫೋ ಮೆಥಡ್ ಆಗಿದ್ರೆ 10 ರೂಪೀಸ್ ತಗೋತೀವಿ. ಅದೇ ಲೀಫ್ ಆಗಿದ್ರೆ ಇದು ತಗೊಳ್ತಿದ್ರಿ. ನೆಕ್ಸ್ಟ್ ಮಾಡ್ತೀರಾ ಅದನ್ನ. ಓಕೆನಾ? ಹಾ ಸರಿ ಸರ್. ಸರಿ, ಈಗ 54 ಬಂತಲ್ವಾ? ಇದಕ್ಕೆ ರೇಟ್ ಎಷ್ಟು ಹಾಕ್ತೀರಾ? 54 ಉಳಿದಿದೆ. ಈಗ ಎಷ್ಟು ಹಾಕ್ತೀರಾ? 10 rupees 20 paisa. ಯಾಕಂದ್ರೆ 20 ರೂಪಾಯಿ ಆಲ್ರೆಡಿ ಇಶ್ಯೂ ಮಾಡಿದಿರಾ. 20 ಟನ್ 10 ರೂಪಾಯಿದಂತೆ. ಹಾಗಾಗಿ ಉಳಿದಿದ್ದು 10 ರೂಪಾಯಿ 20 ಪೈಸೆ, 550 ರೂಪಾಯಿ 80 ಪೈಸೆ ಆಯ್ತು. ಈ ಅಡ್ಜಸ್ಟ್ಮೆಂಟ್ ಗೊತ್ತಾಯ್ತಾ ಲಾಸ್ದು ಸ್ಟೂಡೆಂಟ್ಸ್? ಎಸ್ ಸರ್. ವಿದ್ಯಾಶ್ರೀ, ಕವನ, ವಿದ್ಯಾಶ್ರೀ, ಶ್ರೇಯಾ, ಎಸ್ ಸರ್, ಅರ್ಥ ಆಯ್ತು. ಶುಭಂ, ರವಿಕುಮಾರ್, ಅಕ್ಷಯ್, ಭೂಮಿಕಾ, ಪೂರ್ಣಿಮಾ, ರೇಖಾ, ಅರ್ಥ ಆಗ್ತಿದೆನಾ? ಏನಪ್ಪಾ? ಓಕೆ, ನೆಕ್ಸ್ಟ್ ಡೇಟ್ ಸೆಪ್ಟೆಂಬರ್ 4. ಇಷ್ಟೆಲ್ಲ ಜಾಯ್ನ್ ಆಗಿಲ್ಲ ಸರ್ ಅದು. ಅದೇ ಓಕೆ, ಒಂದು ಕೆಲಸ ಮಾಡ, ಫಸ್ಟ್ ನೀವು ಬರ್ಕೋ. ಸರ್ ಓಕೆ, ನೀವು ಫಸ್ಟ್ ಬರ್ಕೋ, ನಂತರ ಅರ್ಥ ಆಗ್ಲಿಂದ ಬೇಕಾದ್ರೆ ಮತ್ತೆ ನಿನ್ನ ಕ್ಲಾಸ್ ತಗೊಂಡು ಹೇಳ್ಕೊಡ್ತೀನಿ, ಆಗ್ಬೋದಾ? ಹಾಂ ಸರ್, ಯೂಟ್ಯೂಬ್ ನೋಡ್ತೀವಿ ಸರ್ ನಿನ್ನೆ ಎಲ್ಲ. ಸರಿ ಸರಿ, ನೋಡು, ಅರ್ಥ ಆಗಿದ್ರೆ ಮತ್ತೆ ನಾನು ಹೇಳ್ಬೋದು ಸಪ್ರೇಟ್ ಕ್ಲಾಸ್. ಹಾಂ ಸರ್. ಓಕೆ, ನಯನ ಇದ್ದಾರಾ? ಓಕೆ, ನೆಕ್ಸ್ಟ್ ಡೇಟ್ ಏನಿದೆ ಜಯಲಕ್ಷ್ಮಿ? ಸೆಪ್ಟೆಂಬರ್ 4. ಸೆಪ್ಟೆಂಬರ್ 4. ನೆಕ್ಸ್ಟ್ 4th ಏನಿದೆ? ರಿಸಿಪ್ಟ್. ಟ್ರಾನ್ಸಾಕ್ಷನ್ ಓದಿ ಏನಿದೆ, ಏನ್ ಕೊಟ್ಟಿದ್ದಾನೆ? Received back from orders 10 tons
ಓಕೆ, previously issued at 9 rupees 15 per ton. ನೋಡಿ ಅಂದ್ರೆ ಮೊದಲು ನೀವು ಇಶ್ಯೂ ಮಾಡಿದಿರಾ 9 ರೂಪಾಯಿ 15 ಪೈಸೆದಂಗೆ, ಅದು ನಿಮಗೆ ವಾಪಸ್ ಬಂದಿದೆ. ಇಟ್ ಇಸ್ ನಾಟ್ ಪರ್ಚೇಸ್, ಬಟ್ ನೀವು ಇಶ್ಯೂ ಮಾಡಿರೋದು ವಾಪಸ್ ಬಂದಂಗೆ. ಗೊತ್ತಾಯ್ತಾ? ಪರ್ಚೇಸ್ ಆದ್ರೆ ನೀವು GRN ನಂಬರ್ ಅಂತ ಬರೀತೀರಾ ಅಲ್ವಾ? Yes, sir. ರೈಟ್. ಇದು ನಮಗೆ ಇದರಲ್ಲಿ ವರ್ಡಿಂಗ್ಸ್ ಅಲ್ಲಿ ನೀವು ರಿಸೀವ್ಡ್ ಫ್ರಮ್ ವರ್ಕ್ ಆರ್ಡರ್ ಅಂತ ಬರೀರಿ. ರಿಸೀವ್ಡ್ ಫ್ರಮ್ ವರ್ಕ್ ಆರ್ಡರ್. ಮೊದಲು ನೀವು ಇಶ್ಯೂ ಮಾಡಿರ್ತೀರಾ, ಇಶ್ಯೂ ಮಾಡಿದಾಗ ಇಶ್ಯೂ ಕಾಲಮ್ ಹಾಕ್ತೀರಾ. ಈಗ ವಾಪಸ್ ಬಂದಿರೋದ್ರಿಂದ ನೀವೇನ್ ಮಾಡ್ತೀರಾ, ಅದನ್ನ ರಸೀಟ್ ಕಾಲಮ್ ಅಲ್ಲಿ ತಗೋಬೇಕು. ಗೊತ್ತಾಯ್ತಾ? ಇದು ಎಂಟ್ರಿ ರಿಸೀವ್ಡ್ ಫ್ರಮ್ ವರ್ಕ್ ಆರ್ಡರ್. ಇದನ್ನ ನೀವು ರಸೀಟ್ ಸೈಡ್ ತಗೋಬೇಕು. ರಿಸೀವ್ಡ್ ಅಂತ ಇದೆಯಲ್ಲ, ಹಾಗಾಗಿ ಎಷ್ಟು ಯೂನಿಟ್ ಇದೆ? 10 ಯೂನಿಟ್ ಇದೆ. ಅದನ್ನ ನಾನು ಅವನೇ ಹೇಳಿದಾನೆ 9 ರೂಪಾಯಿ 15 ಪೈಸೆ. ನೀವು ಎಷ್ಟು ಇಶ್ಯೂ ಮಾಡಿರ್ತೀರಾ ರೇಟ್ ನಂಗೆ ಅದೇ ರೇಟ್ಗೆ ವಾಪಸ್ ತಗೋಬೇಕು. ಓಕೆ, ಇದು ಮಲ್ಟಿಪ್ಲೈ ಮಾಡಿ 10 × 9 ರೂಪಾಯಿ 15 ಪೈಸೆ 91 ರುಪೀಸ್ ಆಯ್ತು. ಈಗ ಇಶ್ಯೂಸ್ ಏನು ಆ ಡೇಟ್ಗೆ ಇಲ್ಲ. ಈಗ ಬ್ಯಾಲೆನ್ಸ್ ಏನ್ ಬರೀತೀರಾ? ಎಸ್, ಎಷ್ಟಿದೆ ಬ್ಯಾಲೆನ್ಸ್? 54 10.20 ಎಸ್, 550. ಓಕೆ, 550. ಸಿದ್ದಿಕ್ ಅರ್ಥ ಆಗ್ತಾ ಇದೆನಾ? ಸರ್ ಅದು ನೆಟ್ವರ್ಕ್ ಪ್ರಾಬ್ಲಮ್ ಇಂದ ಸರ್ ಮೇಲಿಂದ ಗೊತ್ತಾಗ್ಲಿಲ್ಲ ಅದು. ಇದು ಮೇಲಿಂದ ಸರ್ ಅದು 1 ರೂಪಾಯಿ ತಗೊಂಡ್ವಲ್ಲ ಸರ್, ಹೌದು. ಅಲ್ಲಿ ಪ್ರೈಸ್ 10 ಹೆಂಗ್ ತಗೊಂಡ್ರಿ ಸರ್ ಅದು? ಫಿಫೋ ಮಾಡ್ತಿದೀವಲ್ರಿ, ಹಾ ಫಿಫೋ ಸರ್. ಫಸ್ಟ್ ಪ್ರೈಸ್ ತಗೊಳ್ತಿದೀವಿ ಅಷ್ಟೇ ಸಿಂಪಲ್. ಓಕೆನಾ? ಹಾ ಸರ್. ಎಸ್ ಸರ್. ಓಕೆ, ರೈಟ್. ಈಗ ಓಕೆ, 54 10 ರೂಪೀಸ್ 20 ಪೈಸೆ. ನೆಕ್ಸ್ಟ್ ಏನ್ ತಗೊಳ್ತೀರಾ? 10 10 ರೂಪೀಸ್ units. 10 ಟನ್ಸ್ 9 10 ರೂಪೀಸ್. units ಎಸ್, 15 paise. ಓಕೆ. ಸೊ 91 ರೂಪೀಸ್ 50 ಪೈಸೆ. ಇಷ್ಟು ಗೊತ್ತಾಯ್ತಲ್ವಾ? ಸೆಪ್ಟೆಂಬರ್ 4th. ನೆಕ್ಸ್ಟ್ ನೆಕ್ಸ್ಟ್ ಡೇಟ್ ಏನಿದೆ? September 5th. ಸೆಪ್ಟೆಂಬರ್ 5th ಇದೆ. ಓಕೆ, ಸೆಪ್ಟೆಂಬರ್ 5th ಗೆ ಏನಿದೆ? ಇಶ್ಯೂ ಸರ್ ರಸೀಟ್. 40 tons. Issued 40 tons. ಓಕೆ, ಇಶ್ಯೂಡ್ 40 ಟನ್ಸ್. ಓಕೆ, ನೋಡಿ 40 ಟನ್ಸ್ನ ಈಗ ಇಶ್ಯೂ ಮಾಡ್ತೀರಾ. ನಾವು ನೋಡಿ ನೆನ್ಪಿಟ್ಕೋಬೇಕು, ನಾವು ಈಗ ಫಾಲೋ ಮಾಡ್ತಾ ಇರೋದು ಫಿಫೋ ಮೆಥಡ್. ಹಂಗಾಗಿ 54 ಇದೆಯಲ್ಲ, ಅದನ್ನ 40 ಇಶ್ಯೂ ಮಾಡ್ಬೋದಲ್ವಾ ಈಗ? Yes, sir. ಎಸ್, 40 ಟನ್ಸ್. ರೇಟ್ ಎಷ್ಟು? 10 ರೂಪೀಸ್ 10 rupees 20 paise. ವೆರಿ ಗುಡ್. ಸೊ ಈಗ ಮಲ್ಟಿಪ್ಲೈ ಮಾಡಿ ದಿಸ್ ಇಂಟು 408. ಇಂಟು 10 ರೂಪೀಸ್ 20 ಪೈಸೆ 408 ಬಂತು. ಈಗ ಬ್ಯಾಲೆನ್ಸ್ ಎಷ್ಟು ಉಳಿತೈತೆ ನೋಡಿ. ಈಗ ಎಷ್ಟು? 54ರಲ್ಲಿ 40 ಇಶ್ಯೂ ಮಾಡಿದ್ದೀರಾ, ಎಷ್ಟು ಉಳಿತಿನ್ನ? 14. ಎಸ್, ಕರೆಕ್ಟ್ ಹೇಳಿ. 14 ಬಂತು. ಸೇ 10 ರೂಪೀಸ್ 20 ಪೈಸೆ. ಅದನ್ನ ಮಲ್ಟಿಪ್ಲೈ ಮಾಡಿ. ಸೊ 142 ರೂಪೀಸ್ ಇಟಿ. ಅದೇ ರೀತಿ ಸೊ ನೆಕ್ಸ್ಟ್ ಲಾಟ್ ಇದೆ, ಸೇಮ್ ಅದನ್ನ ಜಸ್ಟ್ ಕಾಪಿ ಮಾಡಿ. ಸೊ 10 9.15 91 ರೂಪೀಸ್ 50 ಪೈಸೆ ಬಂತು. ಓಕೆ, ನೆಕ್ಸ್ಟ್ ಡೇಟ್ ಏನಿದೆ? September 6th. ಸೆಪ್ಟೆಂಬರ್ 6th. ರೆಸಿಟ್ ಆರ್ ಇಶ್ಯೂಸ್? Receipt. ರೆಸಿಟ್ ಅಂದ ತಕ್ಷಣ ಗೂಡ್ಸ್ ರಿಸೀವ್ಡ್ ನೋಟ್ ನಂಬರ್ GRN ನಂಬರ್ ಅಂತ ಬರಿತೀವಿ. ಎಷ್ಟು ಯೂನಿಟ್ ಇದೆ? 22 tons. 22 ಟನ್ಸ್. ರೇಟ್ 10 rupees 30 paise. 10 ರೂಪೀಸ್ 30 ಪೈಸೆ. ಗುಡ್. ಈಗ ಯು ಜಸ್ಟ್ ಕಾಪಿ ದಿಸ್, ಮಲ್ಟಿಪ್ಲೈ ಮಾಡಿ. ಸೊ 226 ರೂಪಾಯಿ 60 ಪೈಸೆ ಬಂತು. ಬ್ಯಾಲೆನ್ಸ್ ಏನ್ ಬರೀತಾರೆ ಈಗ? ಅಡ್ಜಸ್ಟ್ಮೆಂಟ್ ಈ ಡೇಟ್ಗೆ ಏನು ಕೊಟ್ಟಿಲ್ಲ. ವಿದ್ಯಾಶ್ರೀ ಅರ್ಥ ಆಗ್ತಿದೆನಾ? ವಿದ್ಯಾಶ್ರೀ ಇದ್ದೀರಾ? ವಿದ್ಯಾ? ಅವಳಿಲ್ಲ ಸರ್. ಓಕೆ. ಸ್ಫೂರ್ತಿಕಾ, ನಿಮ್ಗೆ ಅರ್ಥ ಆಗ್ತಾನೆ ಎಲ್ಲರಿಗೂ ಸ್ಟೂಡೆಂಟ್ಸ್? ಕವನ
ಹಾ ಸರ್ ಅರ್ಥ ಆಗ್ತಿದೆ. ವೆರಿ ಗುಡ್. ಶ್ರೇಯಾ? ಹಾ ಸರ್ ಅರ್ಥ ಓಕೆ ಓಕೆ ರೈಟ್. ಸೊ ಈಗ ಬ್ಯಾಲೆನ್ಸ್ ನೋಡಿ, ಅದ್ರ ಹಿಂದಿನ ಡೇಟಲ್ಲಿ ಏನಿದೆ ಅದನ್ನ ಬ್ಯಾಲೆನ್ಸ್ ಬರ್ಕೊಳ್ಳಿ. ಈಗ ಪರ್ಚೇಸ್ ಮಾಡಿರೋದು ಏನಿದೆ ಅದನ್ನ ನೀವು ಜಸ್ಟ್ ಅದ್ರ ಕೆಳಗಡೆ ಬರ್ಕೊಳ್ಳಿ. ಸೊ ಈ ರೀತಿ ನೋಡಿ, ಇಷ್ಟ ಆಯ್ತು. ಸೊ ಹಳೇದು 14 ಟನ್ 10 ರೂಪಾಯಿ 20 ಪೈಸೆ. ನೆಕ್ಸ್ಟ್ 10 ಟನ್ 909 ರೂಪಾಯಿ 15 ಪೈಸೆ. ಈಗ ಪರ್ಚೇಸ್ ಮಾಡಿರೋದು 10 ರೂಪಾಯಿ 22 ಟನ್ 10 ರೂಪಾಯಿ 30 ಪೈಸೆ ಇದೆ. ಸೊ ಲಾಸ್ಟ್ ಎಂಟ್ರಿ ಏನಿದೆ? ಸೆಪ್ಟೆಂಬರ್ 7th issued 38 units. issued 38. ಇಶ್ಯೂ ಅಂದ ತಕ್ಷಣ ಮೆಟೀರಿಯಲ್ ರಿಕ್ವಿಸಿಷನ್ ನಂಬರ್ Number ಡ್ಯಾಶ್ ಹಾಕಿ ಎಷ್ಟಿದೆ? 38 unit. 38 ಯೂನಿಟ್ಸ್ನ ಇಶ್ಯೂ ಮಾಡಬೇಕಲ್ವಾ? ಓಕೆ, 38 ಯೂನಿಟ್ಸ್ನ ಹೆಂಗೆ ಇಶ್ಯೂ ಮಾಡ್ತೀರಾ ನೋಡಿ. ಒಂದು ಲಾಟಲ್ಲಿ 14 ಇದೆ, ಇನ್ನೊಂದು ಲಾಟಲ್ಲಿ 10 ಇದೆ. ಫೀಫೋ ಆಗಿರೋದ್ರಿಂದ ಫಸ್ಟ್ 2 ಲಾಟನ್ನು ಇಶ್ಯೂ ಮಾಡಿ, ಸರಿನಾ? ಹಾ ಸರ್. ಇಲ್ಲಿ ನೆಕ್ಸ್ಟ್ ಇಶ್ಯೂ ಮಾಡಬೇಕಾಗುತ್ತೆ 24. ಅಥವಾ ನಾವು ಎಷ್ಟು ಇಶ್ಯೂ ಮಾಡಬೇಕು? 14. ಓಕೆ, 38 ಅಲ್ವಾ? ಸೊ ಇನ್ನ 14 ಇಶ್ಯೂ ಮಾಡಬೇಕು. ಯಾವ ರೇಟ್ ನಂಗೆ? 10 ರೂಪಾಯಿ 30 ಪೈಸೆ. ಸೊ ಈಗ ಟೋಟಲಿ ನಮಗೆ 46 ಯೂನಿಟ್ ಇತ್ತು. ಅದರಲ್ಲಿ ಈಗ ನಾವು 38 ಯೂನಿಟ್ನ ಇಶ್ಯೂ ಮಾಡಿದ್ವಿ. ಇನ್ನೆಷ್ಟು ಉಳಿತು ನಮಗೆ? 8 units. 8 units. 8 ಯೂನಿಟ್ಸ್. ವೆರಿ ಗುಡ್. ನೋಡಿ, 8 ಯೂನಿಟ್ಸ್ ಅಟ್ ದ ರೇಟ್ ಆಫ್ 10 ರೂಪೀಸ್ 30 ಪೈಸೆ, 82 ರೂಪೀಸ್ 40 ಪೈಸೆ ಇಸ್ ದ ವ್ಯಾಲ್ಯೂ ಆಫ್ ಮೆಟೀರಿಯಲ್. ಸೊ ಅಂಡರ್ ಫಿಫೋದಲ್ಲಿ ಕ್ಲೋಸಿಂಗ್ ಸ್ಟಾಕ್ ಎಷ್ಟಿದೆ? 8 ಟನ್ ಇದೆ, 10 ರೂಪೀಸ್ 30 ಪೈಸೆದಂಗೆ 82 ರೂಪೀಸ್ 40 ಪೈಸೆ ಇದೆ. ಎಸ್, ಇದು ಸ್ಟೂಡೆಂಟ್ಸ್ ಅರ್ಥ ಆಯ್ತಾ ಫಿಫೋ ಮೆಥಡ್? Yes sir. ಓಕೆ, ಸೊ ಸೇಮ್ ಪ್ರಾಬ್ಲಮ್ನ ನಾವು ಲೀಫೋದಲ್ಲಿ ಮಾಡೋಣ. ಇದು ಬರ್ಕೊಂಡ್ರಾ? ನೋಟ್ಸು ಕಳಿಸಿದೆ ನಾನು ನಿಮಗೆ. ಇಲ್ಲಿ ನಾವು ವರ್ಕ್ ಮಾಡಿ ತೋರಿಸಿದ್ದೀನಿ ನಿಮಗೆ. ಲೀಫೋ ಮೆಥಡ್ ಮಾಡೋಣ. Yes sir. ಓಕೆ, ನೋಡಿ ನಾನು ಕಾಲಮ್ಸ್ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಓಕೆ, ಸ್ಟೋರ್ಸ್ ಲೆಜರ್ ಅಕೌಂಟ್, ಲೀಫೋ ಮೆಥಡ್. ಸೊ ಫಸ್ಟ್ ಒನ್ ಈಸ್ September 1 Yes. opening balance. Yes, 10 tons. ಫಸ್ಟ್ ಎಲ್ಲ ಕಾಮನ್ ಇರುತ್ತೆ, 2-3 ಎಂಟ್ರಿ. 10 10 ಟನ್, ಸರಿ 50 ಅಲ್ವಾ? 50 ಟನ್ಸ್ 10 ರೂಪೀಸ್ ಪರ್ ಟನ್. 10 into 50 ಕಾಲಮ್ಸ್ ಎಲ್ಲ ಹಾಕೊಳ್ಳಿ. 500 ಆಯ್ತು. ಓಕೆ, ನೆಕ್ಸ್ಟ್ ಸ್ಟೆಪ್ September 1st. September 1st. ರೈಟ್. Material requisition number. ವೆರಿ ಗುಡ್. ಮೆಟೀರಿಯಲ್ ರಿಕ್ವಿಸಿಷನ್ ನಂಬರ್ ಎಷ್ಟು ಯೂನಿಟ್ ಇಶ್ಯೂ ಮಾಡ್ತಾ ಇದ್ದೀರಾ? 60. ಹೌ ಮಚ್? 30 tons. ಎಸ್, 30 ಟನ್. ಸೇಮ್ ರೇಟ್ 10. ಅದನ್ನ ಮಲ್ಟಿಪ್ಲೈ ಮಾಡಿ. ರೈಟ್. ಇನ್ನೆಷ್ಟು ಉಳಿತು? 50ರಲ್ಲಿ 30 ಇಶ್ಯೂ ಮಾಡಿದ್ದೀರಾ, 20 ಟನ್ ಉಳಿತು. 20 tons. ಸೊ 20 10 ರೂಪಾಯಿದಂತೆ 200 ರೂಪಾಯಿ ಆಗುತ್ತೆ. ನೆಕ್ಸ್ಟ್ ಸೆಪ್ಟೆಂಬರ್ 2nd. September 2 receipts are issues. Receipt. Okay, GRN number receipt ಅಂತ ಇರೋದ್ರಿಂದ ಎಷ್ಟು ಬಂದಿದೆ ನಮಗೆ ಮೆಟೀರಿಯಲ್? 60 ton. 60 tons. Rate is 10 rupees. 10 rupees 20 paise. 10 rupees 20 paise.
ಮಲ್ಟಿಪ್ಲೈ ಮಾಡಿ, ಯು ವಿಲ್ ಗೆಟ್ 612 rupees. ಈಗ ಹಳೇದೇನಿದೆ ಅದನ್ನು ನೀವು ಆ್ಯಸ್ ಇಟ್ ಈಸ್ ಕಾಪಿ ಮಾಡಿ, 20 ಟನ್ 10 ರೂಪಾಯಿದಂತೆ 200 ರೂಪಾಯಿ. ಹಾಗೆಯೇ ಈಗ ಪರ್ಚೇಸ್ ಮಾಡಿದ್ದೀರಾ 60 ಟನ್ಸ್ 10 ರೂಪಾಯಿ 20 ಪೈಸೆ 612. ನೀವು ನೆನಪಲ್ಲಿ ಇಟ್ಕೋಬೇಕು ನಾವು ಯಾವ ಮೆಥಡಲ್ಲಿ ಮಾಡ್ತಾ ಇದ್ದೀವಿ ಅಂತೇಳಿ. ಓಕೆ, ಇಶ್ಯೂ ಮಾಡ್ಬೇಕಾರೆ ನಿಮಗೆ ಗೊತ್ತಾಗುತ್ತೆ, ಯು ನೋ ದ ಡಿಫ್ರೆನ್ಸ್. ಓಕೆ, ನೆಕ್ಸ್ಟ್ ಏನಿದೆ? September 3rd. ಸೆಪ್ಟೆಂಬರ್ 3rd ಏನಿದೆ? Issue 25 units. Tons. ವೆರಿ ಗುಡ್. ಮೆಟೀರಿಯಲ್ ರಿಕ್ವಿಸಿಷನ್ ನಂಬರ್ ಎಷ್ಟಿದೆ? ಎಷ್ಟು ಇಶ್ಯೂ ಮಾಡ್ತಿದ್ದೀರಾ? 25 ಅಲ್ವಾ? 25 tons. ಓಕೆ, ನಾವು ಲೀಫೋದಲ್ಲಿ ಮಾಡ್ತಿದ್ದೀವಿ. ಲಾಸ್ಟ್ ಟೈಮ್ ಏನ್ ಮಾಡಿದ್ವಿ ನಾವು? 20ನ ಇಶ್ಯೂ ಮಾಡಿ 5ನ 60ರಲ್ಲಿ ಇಶ್ಯೂ ಮಾಡಿದ್ವಿ. ನೆನಪಿದೆನಾ ಸ್ಟೂಡೆಂಟ್ಸ್? Yes, sir. ಈಗ ಯಾವ ಲಾಟಿಂದ ಮಾಡ್ಬೇಕು ಹೇಳಿ? 25ನ ಲೀಫೋ ಮಾಡ್ತಿದ್ದೀವಿ. Last lot in ವೆರಿ ಗುಡ್. 60 ಲಾಟಲ್ಲಿ ಮಾಡಬೇಕು. ಹಾಗಾಗಿ 25 ನಾವು ಇಶ್ಯೂ ಮಾಡ್ಬೋದಲ್ಲ ಒಂದು ಎಂಟ್ರಿ. ಸೊ 25 ರೇಟ್ ಏನ್ ಮಾಡ್ತೀರಾ? 10 rupees. 10 rupees 20 paise. ವೆರಿ ಗುಡ್. 10 rupees 20 ಪೈಸೆ. ಎರಡನ್ನು ಮಲ್ಟಿಪ್ಲೈ ಮಾಡಿ. ಓಕೆ, ಈಗ ಮೇಲಿದೆಯಲ್ವಾ ಸ್ಟಾಕ್, ಅದನ್ನ ಆಸ್ ಇಟ್ ಈಸ್ ಬರೀರಿ. 60 ಅಂದ್ರೆ ಎಷ್ಟು ಉಳಿಯುತ್ತೆ ನೋಡಿ ಸ್ಟಾಕ್? 60ರಲ್ಲಿ 25 ಇಶ್ಯೂ ಮಾಡಿದ್ದೀರಾ, ಇನ್ನೆಷ್ಟು ಉಳಿಯುತ್ತೆ? 35. ಓಕೆ ಓಕೆ, ಇನ್ನೂ ಒಂದು ಎಂಟ್ರಿ ಇದೆ ಅಲ್ವಾ? ಸೆಪ್ಟೆಂಬರ್ 3ಕ್ಕೆ ಒಂದು ಎಂಟ್ರಿ ಇದೆ ಅಲ್ವಾ? Yes, sir. ಏನು? Loss ಆಗಿರುತ್ತೆ. ವೆರಿ ಗುಡ್ ವೆರಿ ಗುಡ್. ನೋಡಿ, ಎಸ್, ಲಾಸ್ ಆಗಿರೋದೊಂದಿದೆ. ಓಕೆ, ಲಾಸ್ ಅವನು ಹೇಳಿದಾನಲ್ವಾ, ಸೇಮ್ ಲಾಸ್ ಅಂತ ಅದನ್ನು ನಾವು ಟ್ರೀಟ್ಮೆಂಟ್ ಮಾಡಬೇಕಾಗುತ್ತೆ. ಸೊ ಒನ್ಸ್ ಅಗೇನ್ 1 ಯೂನಿಟ್. ಇಲ್ಲಿ ಆಗ್ಲೇ ಹೇಳಿದ್ದೆ ನಾನು, ಆಗ್ಲೇ 10 ರೂಪಾಯಿ ತಗೊಂಡಿದ್ವಿ. ಇಲ್ಲಿ ನಾವು ಏನು ತಗೋಬೇಕು? 10 10 rupees. rupees 25. ಎಸ್, ನೋಡಿ ಸೇಮ್. ಅಲ್ಲಿ ಈಗ ಅವಾಗ ಈ 80ರಲ್ಲಿ ಸೇಮ್ ಸ್ಟಾಕ್ ಬರುತ್ತೆ. 25 ಇಶ್ಯೂ ಮಾಡಿದ್ವಿ, ಒಂದು ಲಾಸ್ ಆಗಿದೆ. ನಮಗೆ ಟೋಟಲಿ 54 ಉಳ್ದಂಗೆ ಅಲ್ವಾ? ಅಲ್ಲಿ 34 ಬನ್ನಿ, ನೆನಪಿದೆ ನೋಡಿ ಸ್ಟೂಡೆಂಟ್ಸ್. ಇಲ್ಲಿದೆ 34, 54, 10 ಎಲ್ಲಿದೆ ನೋಡಿ? ಇಲ್ಲಿ 54 ಇದೆ, ಕಾಣಿಸ್ತದೆ ಸ್ಕ್ರೀನು? Yes, sir. ಇಲ್ಲಿ 54 ಒಂದೇ ಇತ್ತು, ಇಲ್ಲಿ 2 ಲಾಟ್ ಇದೆ. ಯಾಕಂದ್ರೆ ನಾವು ವಿ ಆರ್ ಫಾಲೋಯಿಂಗ್ ಲೀಫೋ ಮೆಥಡ್, ಹಾಗಾಗಿ. ಸೊ 20 ಒಂದು ಲಾಟ್ ಇದೆ, 34 ಒಂದು ಲಾಟ್ ಇದೆ. ಓಕೆ, ಸೊ ದಿಸ್ ಇಸ್ ದ ಡಿಫ್ರೆನ್ಸ್. ನೋಡಿ, ಅಲ್ಲೊಂದು ರೇಟ್ ತಗೊಂಡ್ವಿ, ಇಲ್ಲೊಂದು ರೇಟ್ ತಗೊಳ್ತಿದ್ವಿ. ಓಕೆ, ನೆಕ್ಸ್ಟ್ ಡೇಟ್ September 4th. September 4th. Okay, September 4th, yes. Received from work order 10 units, issued at the rate of 9 rupees 15 paise per ton ಅಲ್ವಾ? ಸೇಮ್ ಅದನ್ನ ಹಾಕಿ ರಿಸೀವ್ಡ್ ಫ್ರಮ್ ವರ್ಕ್ ಆರ್ಡರ್ ಈ ರೀತಿ ಬರೀರಿ. ಎಷ್ಟಿದೆ? ಇಶ್ಯೂ ಮಾಡಿದಾಗ ನಾವು ಇಶ್ಯೂ ಕಾಲಮಲ್ಲಿ ಹಾಕಿರ್ತೀವಿ, ವಾಪಸ್ ಬಂದರೆ ಅದನ್ನು ನಾವು ರಸೀದ್ ಸೈಡ್ ಹಾಕಬೇಕು. 10 units 9 rupees 15 paise, ಅದನ್ನು ಮಲ್ಟಿಪ್ಲೈ ಮಾಡಿ 91 rupees 50 paise ಬಂತು. ಇಶ್ಯೂ ಏನು ಇಲ್ಲ ಆ ಡೇಟ್ಗೆ. ಓಕೆ, ಈಗ ಬ್ಯಾಲೆನ್ಸ್ ಬರಿಬೇಕು. ಯಾವ ರೀತಿ ಬರಿತೀರಾ? ಎಸ್, ಬ್ಯಾಲೆನ್ಸ್ ಫಸ್ಟ್ ಮೇಲಿಂದ ಎರಡು ಕೆಳಗಡೆ ಬರಿಬೇಕಲ್ವಾ? ಹಿಂದಿನ ಡೇಟ್ಗೆ ಏನೇನು ಉಳಿದಿದೆ ಅದನ್ನ ಕೆಳಗಡೆ ಬರೀರಿ. ನಾನಿಲ್ಲಿ ಕಾಪಿ ಪೇಸ್ಟ್ ಮಾಡ್ತೀನಿ, ನೀವು ಹಂಗೆ ಮಾಡಬೇಡಿ, ನಿಮಗೆ ಬರೋದಿಲ್ಲ. ಐ ಆಮ್ ಯೂಸಿಂಗ್ ಕಂಪ್ಯೂಟರ್ ಅಲ್ವಾ? ಯಾರ ಪ್ರಯತ್ನ ಮಾಡಿದ್ರಾ ಸರ್ ಯಾಕೆ ಕಾಪಿ ಪೇಸ್ಟ್ ಮಾಡ್ತಾರೆ ಅಂತೇಳಿ? ನೀವು ಮಾಡಕ್ ಹೋದ್ರಾ ಸ್ಟೂಡೆಂಟ್ಸ್? No, sir. No, sir. ಹಾ, ನೀವೆಲ್ಲ ಜಾಣರಿದ್ದೀರಾ, ಹಂಗಾಗಿ ವೆರಿ ಗುಡ್. ಸೊ ಈಗ ಅದ್ರ ಕೆಳಗಡೆ ಇನ್ನೊಂದು ಲಾಟ್ ಇದೆ, 10 10 ಯೂನಿಟ್ಸ್ ವಾಪಸ್ ಬಂದಿರೋದು, ಅದ್ರ ಕೆಳಗಡೆ ಅದು ಬರೀರಿ. ಸೊ ಇದು September 4th ಇಷ್ಟಿದೆ. 20 ಹಳೆ ಲಾಟ್ ಇದೆ, 34 ಇದೆ. ಈಗ ವಾಪಸ್ ಬಂದಿರೋದು ವರ್ಕ್ ಆರ್ಡರ್ ಇಂದ 10 ಯೂನಿಟ್ ಇದೆ, 9 ರೂಪಾಯಿ 15 ಪೈಸೆ. ಓಕೆ, ನೆಕ್ಸ್ಟ್ ಡೇಟ್ September 5th. September 5th. Receipt or issues?
Issue. Yes, material requisition number. Okay, dash dash dash. ಎಷ್ಟಿದೆ issues? 40 tons. ಎಷ್ಟು? 40 units. 40 ಯೂನಿಟ್ಸ್. ಓಕೆ, ಹೆಂಗ್ ಇಶ್ಯೂ ಮಾಡ್ತೀರಾ 40 ಯೂನಿಟ್ಸ್ ಈಗ? ಎಸ್ 40 we are following. First 10 Yes, leaf 10 method. ಲೀಫ್ ಆಗಿರೋದ್ರಿಂದ ಫಸ್ಟ್ 10 ಯಾವ ರೇಟ್ ನಂಗೆ ಇಶ್ಯೂ ಮಾಡ್ತೀರಾ? 9 rupees 15 paisa. ವೆರಿ ಗುಡ್. ನೆಕ್ಸ್ಟ್ ಇನ್ನೆಷ್ಟು ಇಶ್ಯೂ ಮಾಡಬೇಕು? 30 ಅಲ್ವಾ? Yes, sir. ಓಕೆ, 30 at the rate 10 rupees. 10 rupees 20 paise. ವೆರಿ ಗುಡ್, ವೆರಿ ಗುಡ್. ನೋಡಿ, ಲೀಫ್ ಇದನ್ನ ನೀವು ತಿಳ್ಕೊಂಡ್ರೆ, ಇಷ್ಟು ತಿಳ್ಕೊಂಡ್ರೆ ಈಸಿ ಆಗುತ್ತೆ. ಸೊ ಎರಡನ್ನೂ ಮಲ್ಟಿಪ್ಲೈ ಮಾಡಿ ನೋಡಿ, ಒಂದು 91 ರೂಪಾಯಿ 50 ಪೈಸೆ ಬಂತು, ಇನ್ನೊಂದು 306 ರೂಪಾಯಿ ಬಂದಿದೆ. ಈಗ ಸ್ಟಾಕ್ ಎಷ್ಟು ಉಳಿದಿದೆ ನಮಗೆ ನೋಡಿ. ಈಗ ಈ 2 ಲಾಟಿಂದ ನೀವು ಇಶ್ಯೂ ಮಾಡಿದ್ದೀರಾ, ನೆನ್ಪಿಟ್ಕೊಳ್ಳಿ. ಸೊ ಹಳೆ ಲಾಟ್ ಇದ್ದಂಗೆ ಇರುತ್ತಲ್ವ 20ರದ್ದು ಸ್ಟೂಡೆಂಟ್ಸ್? Yes, sir. ಎಸ್. ಈಗ 34ರಲ್ಲಿ ಎಷ್ಟು ಇಶ್ಯೂ ಮಾಡಿದ್ದೀರಾ? 30. ಓಕೆ, ಇನ್ನೆಷ್ಟು ಉಳಿಯುತ್ತೆ? 4. 4 ವೆರಿ units. ಗುಡ್. ಸೊ 4 at the rate 9 rupees 20 ಪೈಸೆ. ನೋಡಿ ಎಷ್ಟು ಸಿಂಪಲ್ ಇದೆ. Okay. ಓಕೆ, ನೀವು ಕಾನ್ಸೆಪ್ಟ್ ಅರ್ಥ ಮಾಡ್ಕೊಂಡ್ರೆ ಈಸಿ ಆಗುತ್ತೆ ಅಲ್ವಾ? ಇಲ್ಲಿ ತನಕ ಅರ್ಥ ಆಯ್ತಲ್ವಾ? ನೆಕ್ಸ್ಟ್ ಡೇಟ್ ಏನಿದೆ? 6 September 6th. ಸೆಪ್ಟೆಂಬರ್ 6th. ರೆಸಿಟ್ಸ್ ಆರ್ ಇಶ್ಯೂಸ್. Receipt. ಓಕೆ, ರೆಸಿಟ್ ಅಂದ್ರೆ ನಮಗೆ ಗೂಡ್ಸ್ ರಿಸೀವ್ಡ್ ನೋಟ್ ನಂಬರ್ ಅಂತ ಬರಿತೇವೆ. ಹೌ ಮಚ್ ಕ್ವಾಂಟಿಟಿ? 22 tons. ರೈಟ್. ರೇಟ್ 10 rupees 30 paisa. 10 rupees 30 ಪೈಸೆ. ಓಕೆ, ಅಮೌಂಟ್ ಕಮ್ಸ್ ಟು 226.60 ಆಗುತ್ತೆ. ಇಶ್ಯೂಸ್ ಏನು ಇಲ್ಲ ಆ ಡೇಟ್ಗೆ. ಏನು ಬರೀತೀರಾ ಈಗ ಸ್ಟಾಕು? ಫಸ್ಟ್ ಆಸ್ ಇಟ್ ಈಸ್ ಇದನ್ನು ಬರಿಬೇಕಲ್ವಾ? 20 ಟನ್ನು 10 ರೂಪಾಯಿದಂತೆ, 4 ಟನ್ನು 10 ರೂಪಾಯಿ 20 ರೂಪಾಯಿ 10 ರೂಪಾಯಿ 20 ಪೈಸದಂತೆ ಫಸ್ಟ್ ಬರಿಬೇಕು. ನೆಕ್ಸ್ಟ್ ಏನು ಬರೀತೀರಾ? 22 units. 22 units. 22 tons at the rate 10 rupees 30 paise per ton ಅಲ್ವಾ? Yes, sir. ಎಸ್. ನೋಡಿ, ಇದನ್ನು ಬರ್ಕೊಳ್ಳಿ. ಓಕೆ, ನೆಕ್ಸ್ಟ್ ಲಾಸ್ಟ್ ಎಂಟ್ರಿ ಸೆಪ್ಟೆಂಬರ್ 7th. Receipt or issues? Issue. Okay, material requisition number, MR number. So receipt side you put dash. ಎಷ್ಟಿದೆ issues? ಎಷ್ಟು? 38 tons. ಅಲ್ವಾ? 38 tons. ಈಗ ನಮಗೆ 20ರದೊಂದು ಲಾಟ್ ಇದೆ, 4ರದೊಂದು ಲಾಟ್ ಇದೆ, 22ದೊಂದು ಲಾಟ್ ಇದೆ. ಯಾವ ಕೆಳಗಿಂದ ಇಶ್ಯೂ ಮಾಡಬೇಕಲ್ವ ನಾವು? ಲಾಸ್ಟ್ ಇನ್ ಫಸ್ಟ್ ಔಟ್. Yes, sir. ಹಾಗಾಗಿ ಈಗ ಫಸ್ಟ್ ಎಷ್ಟು ಇಶ್ಯೂ ಮಾಡ್ತೀರಾ ನೀವು? 22 tons. ಎಸ್, 22 ಟನ್ನು 10 ರೂಪಾಯಿ 30 ಪೈಸಂಗೆ ಇಶ್ಯೂ ಮಾಡ್ತೀರಾ. ನೆಕ್ಸ್ಟ್ ಎಷ್ಟು ಇಶ್ಯೂ ಮಾಡ್ತೀರಾ? 4 tons. ಎಸ್, ವೆರಿ ಗುಡ್. 4 ಟನ್ಸ್ at the rate 10 rupees 20 ಪೈಸೆ. ನೆಕ್ಸ್ಟ್ ಎಷ್ಟು ಇಶ್ಯೂ ಮಾಡಬೇಕು? ಈಗ ನಾವು ಎಷ್ಟು ಮಾಡ್ಬೇಕು ಟೋಟಲು? 38 ಅಂದ್ರೆ ಎಷ್ಟು ಇಶ್ಯೂ ಮಾಡ್ಬೇಕು ನೋಡಿ? 12, sir. ಅಲ್ವಾ? ಹಾಂ ಸರ್. ಎಸ್, 38 ಆಗುತ್ತೆ ಅಲ್ವಾ? 12 ಟನ್ಸ್ at the rate 10. ಸೊ ಈಗ ನಮಗೆ ಉಳಿಯೋದು ಎಷ್ಟು ಉಳಿಯುತ್ತಾಗಿದ್ರೆ? 8 ಯಾವ ಲಾಟ್ತದ ಹೇಳಿ? 8 ಈಸ್ ದ ರೈಟ್ ಆನ್ಸರ್. 8 ಟನ್ಸ್ at the rate 10 rupees. 10 rupees. ವೆರಿ ಗುಡ್. ನೋಡಿ, ಅಷ್ಟೇ, ಇಷ್ಟೇ ಆನ್ಸರ್. ನೀವು ಇಷ್ಟು ಮಾಡಿದ್ರೆ 15 ಮಾರ್ಕ್ಸ್ ಬರುತ್ತೆ. ಸೊ ಏಪ್ರಿಲ್ 2020 ಹೋದ ವರ್ಷದ ಇದು ಕ್ವಶನ್ ಪೇಪರ್. ಓಕೆ, ಸೊ ಇದರಲ್ಲಿ ನಮಗೆ 8 ಯೂನಿಟ್ಸ್, ಎರಡಕ್ಕೂ ಸ್ಟಾಕ್ ಒಂದೇ ಬರುತ್ತೆ ನೋಡಿ. ಇಲ್ಲಿ 8 ಯೂನಿಟ್ಸ್ಗೆ ನಮಗೆ 10 ರೂಪಾಯಿ 30 ಪೈಸೆ ಲೇಟೆಸ್ಟ್ ಲಾಟ್ನ ತಗೊಂಡಿದ್ವಿ. 82 ರೂಪಾಯಿ 40 ಪೈಸೆ ಬಂತು. ಅದೇ ಪ್ರಾಬ್ಲಮ್ ಇಲ್ಲಿ 80 ರೂಪೀಸ್ ಬಂದಿದೆ. ಸೊ ದಿಸ್ ಇಸ್ ದ ಡಿಫ್ರೆನ್ಸ್. ನಾವೇನು ವ್ಯಾಲ್ಯೂ ಮಾಡ್ತೀವಿ ಅದು ನಮಗೆ ಚೇಂಜ್ ಆಗ್ತಾ ಹೋಗುತ್ತೆ.
ಓಕೆ, ಇದು ಪ್ರಾಬ್ಲಮ್ ಗೊತ್ತಾಯ್ತಾ ಸ್ಟೂಡೆಂಟ್ಸ್? ಎಸ್ ಎಸ್ ಸರ್. ಸರ್ ಹೇಳಪ್ಪ.